ವಿಜಯ್ ಮುಂಚೆ ಈಗಿರಲಿಲ್ಲ. ಅವನೆಂದೂ ಶೇವ್ ಮಾಡದೆ ಹೊರಗಡೆ ಹೋದವನೇ ಅಲ್ಲ. ನೀಟಾಗಿ ಶೇವ್ ಮಾಡಿ ಡ್ರಿಮ್ ಆಗಿ ಡ್ರೆಸ್ ಮಾಡಿ ಹೊರಗೆ ಹೊರಟನೆಂದ್ರೆ ನೋಡಿದವರು ಅವರೊಬ್ಬ ಶ್ರೀಮಂತ ಮನೆತನದ ಹುಡುಗನೆಂದೇ ಭಾವಿಸಬೇಕು. ಹೀಗಿದ್ದ ವಿಜಯ್ ಈ ನಡುವೆ ಒಮ್ಮಿಂದೊಮ್ಮೆಲೆ ಬದಲಾಗಿದ್ದ. ಈಗ ಅವನ ಕೆನ್ನೆಯನ್ನ ಕುರುಚಲು ಗಡ್ಡ ಆವರಿಸಿತ್ತು. ಮೊದಲು ಕೆಲ ದಿನ ಕುರುಚಲು ಗಡ್ಡದ ಅವನ ಮುಖವನ್ನು ನೋಡಿ ಏನೋ ಮನಸ್ಸಿಗೆ ಬೇಜಾರಾಗಿರಬೇಕು, ಅದಕ್ಕೆ ಹೀಗೆ ಎಂದುಕೊಂಡ ಅವನನ್ನ ಮನೆಯವರು ಸ್ನೇಹಿತರು ಯಾರೂ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನಿಗೆ ಏನು ಹೇಳಲು ಕೇಳಲು ಸಹ ಹೋಗ್ಲಿಲ್ಲ. ಆದರೆ ಆ ಗಡ್ಡ ದಿನೇ ದಿನೇ ಜಾಸ್ತಿಯಾಗಿ ಅದು ತಿಂಗಳುಗಟ್ಟಲೆ ಮುಂದುವರೆದಾಗ ಅವನ ಮುಖದ ಗಡ್ಡ 6 ತಿಂಗಳ ಹಿಂದೆ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿದ್ದ ಚಿತ್ರವೊಂದರ ನಾಯಕನ ಮುಖದಂತೆ ಆದಾಗ ಎಲ್ಲರೂ ಅವನನ್ನ ಎರಡೆರಡು ಬಾರಿ ತಿರುಗ ನೋಡತೊಡಗಿದರು. ಇಷ್ಟಾದ್ರೂ ಅವನ ಗಡ್ಡ ಬಿಟ್ಟಿದ್ದ ಹಿಂದಿನ ಮರ್ಮ ಮನೆಯವರಿಗೆ ತಿಳಿಯಲಿಲ್ಲ. ಆದರೆ ಗೆಳೆಯರಿಗೆ ಮಾತ್ರ ಅವನ ಈ ಚರ್ಯೆಯ ಗುಟ್ಟು ತಿಳಿದು ಹೋಗಿತ್ತು. ಅದು ಖಂಡಿತ ಆ ಚಿತ್ರದ ಅದರಲ್ಲಿನ ಅವನ ನೆಚ್ಚಿನ ನಾಯಕ ನಟನ ಗಡ್ಡದಿಂದ ಪ್ರಭಾವಿತನಾಗಿ ಹೀಗೆ ಬಿಟ್ಟಿದ್ದಾನೆ ಎಂಬುದು ಸ್ನೇಹಿತರಿಗೆ ತಡವಾಗಿಯಾದರೂ ಅರ್ಥವಾಯಿತು. ಕೆಲವು ಸ್ನೇಹಿತರು ಅವನ ಗಡ್ಡವನ್ನ ಆಡಿಕೊಂಡು ನಕ್ಕಿದ್ದೂ ಆಯಿತು. ಆದರೆ ಅವನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆ ಸೂಪರ್ ಹಿಟ್ ಚಿತ್ರವನ್ನ ಮತ್ತೆ 10 ಹಲವು ಬಾರಿ ನೋಡಿ ತನ್ನ ಗಡ್ಡದ ಪ್ರೀತಿಯನ್ನು ಇನ್ನೂ ಹೆಚ್ಚಿಸಿಕೊಂಡಿದ್ದ. ಈ ಉದ್ದ ಗಡ್ಡದಿಂದಾಗಿ ಅವನು ಆ ಚಿತ್ರದ ನಾಯಕನಂತೆ ಸೂಪರ್ ಸ್ಟಾರ್ ಆಗುವ ದಾರಿಯಲ್ಲಿ ಎಷ್ಟು ದೂರ ಸಾಗಿದನೋ ಎಂಬುದನ್ನು ತಿಳಿಯದಾದರೂ ಅದರಿಂದಾಗಿ ಅವನಿಗೆ ಸ್ವಲ್ಪ ಮಟ್ಟಿನ ಲಾಭವಂತೂ ಖಂಡಿತ ಆಗಿತ್ತು. ಅದೇನೆಂದರೆ ವಾರಕ್ಕೆರಡು 3 ಬಾರಿ ಶೇವ್ ಮಾಡಲು ಅಥವಾ ಮಾಡಿಸಿಕೊಳ್ಳಲು ದುಡ್ಡಿಗಾಗಿ ಪರದಾಡುತ್ತಿದ್ದ ಅವನ ಸಂಕಟ ಇದರಿಂದಾಗಿ ಕೊನೆಗೊಂಡಿತ್ತು. ವಿಜಯ್ ಅಂದು ಕೈಯಲ್ಲಿ 2 ಪತ್ರಗಳನ್ನ ಹಿಡಿದು ಕುಳಿತು 1 ಗಂಟೆಗಿಂತಲೂ ಮೇಲಾಗಿತ್ತು. ಅವನ 25 ವರ್ಷಗಳ ಜೀವನದಲ್ಲಿ ಅವನೆಂದೂ ಇಷ್ಟು ಉದ್ವಿಗ್ನತೆಯನ್ನ ಅನುಭವಿಸಿರಲಿಲ್ಲ. ದೇವರು ಕೊಡುವುದಿದ್ದರೆ ಆಕಾಶವನ್ನೇ ಅರಿದು ಕೊಡುತ್ತಾನೆ ಎಂಬ ಗಾದೆ ಮಾತು ಆ 2 ಸಂದರ್ಶನದ ಪತ್ರಗಳು ಅವನ ಕೈಗೆ ತಲುಪಿದಾಗ ನಿಜ ಎನಿಸಿಬಿಟ್ಟಿತ್ತು ಅವನಿಗೆ. ಆದರೆ ಸಂತೋಷದ ಸಂಗತಿಗಳು ಅತಿಯಾದರೂ ಅದು ದುಃಖಕ್ಕೆ ಕಾರಣವಾಗುತ್ತದೆ ಎನ್ನುವುದು ಇಂದು ಅವನ ಪಾಲಿಗೆ ಸತ್ಯವಾಗಿತ್ತು. ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದ ಅವನ ಮಟ್ಟಿಗೆ ಸಂತೋಷದ ಸಂಗತಿಗಳೆಂದರೆ ಕ್ರಿಕೆಟ್ ಆಡುವುದು, ಜೊತೆಗೆ ಅದನ್ನು ಟಿವಿಯಲ್ಲಿ ನೋಡುವುದು, ಸಿನಿಮಾ ನೋಡುವುದು ಮತ್ತು ಹಬ್ಬಗಳಲ್ಲಿ ಮಾಡುವ ಹಬ್ಬದೂಟ ಸವಿಯುವ ಸಮಯ, ಹೀಗೆ ಇಂಥ ಕೆಲವನ್ನ ಬಿಟ್ಟರೆ ಹೆಚ್ಚಿನ ಸಂತೋಷವೇನೂ ಅವನ ಶಾಲಾ ಕಾಲೇಜಿನ ದಿನಗಳಲ್ಲಿ ಇರಲಿಲ್ಲ. ಆ ದಿನಗಳಲ್ಲಿ ಅವನಿಗೆ ಕಿರಿಕಿರಿಯಾಗುವ ಸಂಗತಿಗಳು ನಡೆದಿದ್ದೇ ಹೆಚ್ಚು. ಹೈಸ್ಕೂಲ್ ಕಾಲೇಜು ದಿನದಲ್ಲಿ ಪರೀಕ್ಷೆಯಲ್ಲಿ ಅವನನ್ನ ತಂಗಿಯಂತೆ ಸರಿಯಾಗಿ ಮಾರ್ಕ್ಸ್ ತೆಗೆದಿಲ್ಲ ಎಂದು ಅವರಪ್ಪ ಅವನನ್ನ ಬೈದಿದ್ದೇ ಹೆಚ್ಚು. ಅವನು ಮನೆಯಲ್ಲಿ ಪುಸ್ತಕಕ್ಕಾಗಿ ಬಿಟ್ಟು ಬೇರೆ ಯಾವುದಕ್ಕೂ ತಂದೆ ತಾಯಿಯಿಂದ ದುಡ್ಡು ಪಡೆಯುವುದು ಅವನಿಂದ ಸಾಧ್ಯವಾಗಿರಲಿಲ್ಲ. ಶಾಲಾ ಪ್ರವಾಸದ ಸಮಯದಲ್ಲಿ ದುಡ್ಡು ಕೇಳಿದರೆ ಅಥವಾ ಹಬ್ಬಗಳ ಸಮಯದಲ್ಲಿ ಹೊಸ ಬಟ್ಟೆಗಾಗಿ ದುಡ್ಡು ಕೇಳಿದರೆ ಅಥವಾ ರಜೆಯಲ್ಲಿ ಊರಿಗೆ ಹೋಗಲು ದುಡ್ಡು ಕೇಳಿದರೆ, ಸಿನಿಮಾ ನೋಡಲು ದುಡ್ಡು ಕೇಳಿದರೆ ಅವನ ಓದಿನ ವಿಷಯ ಮುಂದಿರಿಸಿಕೊಂಡು ಅಂಗಿಸಿ ಅವನ ಬೇಡಿಕೆಯನ್ನ ನಿರಾಕರಿಸುತ್ತಿದ್ದೇ ಹೆಚ್ಚು. ಆಗಿಂದ ಮಾತ್ರಕ್ಕೆ ಅವನು ಓದಿನಲ್ಲಿ ತೀರಾ ಕಳಪೆ ಎಂದಾಗಲಿ ನಿಷ್ಪ್ರಯೋಜಕ ಎಂದಾಗಲಿ ಅರ್ಥ ಅಲ್ಲ. ಅವನು ಎಲ್ಲರಂತೆ ಒಬ್ಬ ಸಾಧಾರಣ ವಿದ್ಯಾರ್ಥಿಯಾಗಿದ್ದ. ಆದರೆ ಅವನ ಪೋಷಕರು ಅವನ ಅಣ್ಣ ಮತ್ತು ತಂಗಿಯನ್ನ ಅವನಿಗೆ ಹೋಲಿಸಿ ಟೀಕಿಸುತ್ತಿದ್ದರಿಂದ ಅವನಿಗೆ ಆಗುತ್ತಿದ್ದ ಮಾನಸಿಕ ಹಿಂಸೆ ಅಷ್ಟಿಷ್ಟಲ್ಲ. ಅವನ ಶಾಲಾ ಕಾಲೇಜು ದಿನಗಳುದ್ದಕ್ಕೂ ಅವನು ಈ ರೀತಿಯ ಕಿರುಕುಳವನ್ನು ಅನುಭವಿಸುತ್ತಲೇ ಬಂದಿದ್ದ. ಎಲ್ಲರ ಮನೆಯಲ್ಲೂ ಆ ವಯಸ್ಸಿನ ಮಕ್ಕಳಿಗೆ ಅವರವರ ತಂದೆ ತಾಯಿಗಳು ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೇವೆ ಎಂದು ಇವನ ತಂದೆ ತಾಯಿಯರು ಭಾವಿಸಿದ್ದರು. ಆದರೆ ವಿಜಯನಿಗೆ ಮಾತ್ರ ತನ್ನ ಮನೆಯಲ್ಲಿ ತನಗೆ ಮಾತ್ರ ಈ ರೀತಿಯ ಮಾನಸಿಕ ಕಿರುಕುಳವಾಗುತ್ತಿದೆ ಎಂದೆನಿಸುತ್ತಿತ್ತು. ಬಹುಶಃ ಅದು ಅವನು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಪ್ರವೇಶಿಸುತ್ತಿದ್ದ ಸಮಯದಲ್ಲಿ ಅವನ ಮನಸ್ಸಿನ ವ್ಯಥೆಯನ್ನ, ಅವನ ಬೇಕು ಬೇಡಗಳನ್ನ ಮನೆಯವರು ಸರಿಯಾಗಿ ಗಮನಿಸದೇ ಇರುವುದು ಅದಕ್ಕೊಂದು ಕಾರಣ ಇರಲೂಬಹುದು. ವಿಜಯನ ತಂದೆಗೆ ತಮ್ಮ 3 ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಸರ್ಕಾರಿ ನೌಕರಿಯಲ್ಲಿ ಸೇರಿಕೊಂಡರೆ ಸಾಕು, ಅವರ ಜೀವನ ಸುಭದ್ರ ಎಂಬ ಭಾವನೆ ಇತ್ತು. ಅದಕ್ಕಾಗಿ ಅವರು ಮಕ್ಕಳನ್ನ ಯಾವಾಗಲೂ ಪುಸ್ತಕ ಹಿಡಿದುಕೊಂಡು ಇರುವುದನ್ನು ನೋಡಲು ಬಯಸುತ್ತಿದ್ದರು. ಅವರ ದೊಡ್ಡ ಮಗ ಮತ್ತು ಮಗಳು ಅವರಂದುಕೊಂಡಂತೆಯೇ ಓದಿ ಪಾಸ್ ಆಗುತ್ತಿದ್ದರು. ಆದರೆ ವಿಜಯನಿಗೆ ಮಾತ್ರ ಓದಿನಲ್ಲಾಗಲಿ ಅದರಿಂದ ಮುಂದೆ ಅವನಿಗೆ ಸಿಗಬಹುದಾಗಿದ್ದ ನೌಕರಿಯ ವಿಷಯದಲ್ಲಾಗಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ಅವನು ಈ ವಿಷಯವನ್ನ ಮನೆಯಲ್ಲಿ ಹೇಳುವಂತೆಯೂ ಇರಲಿಲ್ಲ. ಹೇಳಿದರೆ ಅವನಿಗೆ ಮನೆಯಲ್ಲಿ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಮರ್ಯಾದೆಯೂ ಸಿಗುತ್ತಿರಲಿಲ್ಲ. ಹಾಗಾಗಿ ಅವನು ಕಾಟಾಚಾರಕ್ಕಾಗಿ ಓದಿ ಹೇಗೋ ಪಾಸಾಗಿ ಮುಂದುವರೆದಿದ್ದ. ಅವನಿಗೆ ಅತೀವ ಸಂತೋಷವಾಗುತ್ತಿದ್ದುದು ಅವನು ಸಿನಿಮಾ ನೋಡುತ್ತಿದ್ದ ಸಂದರ್ಭಗಳಲ್ಲಿ. ಯಾವುದೇ ಹೊಸ ಚಿತ್ರ ಬಿಡುಗಡೆ ಆದರೂ ಮನೆಯಲ್ಲಿ ಹೇಳದೆ ಕೇಳದೆ ಹೇಗೋ ದುಡ್ಡು ಹಂಚಿಕೊಂಡು ಸಿನಿಮಾ ಟಾಕೀಸ್ನಲ್ಲಿ ಹಾಜರಾಗಿ ಬಿಡುತ್ತಿದ್ದ. ಆ ಸಿನಿಮಾಗಳ ಹೀರೋಗಳನ್ನ ಹೀರೋಯಿನ್ಗಳನ್ನ ನೋಡಿ ಕನಸಿನ ಲೋಕಕ್ಕೆ ಜಾರುತ್ತಿದ್ದ. ಹೀಗೆ ಅವನ ಸಿನಿಮಾ ನೋಡುವ ಗೀಳು ಹೆಚ್ಚುತ್ತಿದ್ದಂತೆ ಅವನಿಗೆ ತಾನೂ ಹೇಗಾದರೂ ಮಾಡಿ ಸಿನಿಮಾಗಳಲ್ಲಿ ತಾನೂ ಸಿನಿಮಾ ನಟ ಆಗಬೇಕು ಎಂಬ ಆಸೆ ನಿಧಾನಕ್ಕೆ ಒಳಗೆ ಮೊಳಕೆಯೊಡೆಯುತ್ತಿತ್ತು. ಅದಕ್ಕಾಗಿ ಅವನು ಲೇಟೆಸ್ಟ್ ಹೀರೋಗಳ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡುವುದು, ಬಟ್ಟೆಗಳನ್ನ ತೊಡುವುದು, ಸ್ನೇಹಿತರೆದುರು ಡೈಲಾಗ್ಗಳನ್ನ ಹೊಡೆಯುವುದು, ಹೀಗೆ ಮಾಡಿ ಎಲ್ಲರ ಗಮನವನ್ನ ಸೆಳೆಯಲು ಪ್ರಯತ್ನಿಸುತ್ತಿದ್ದ. ಇದೇ ವಿಷಯ ಅವನ ತಂದೆಗೆ ಇಷ್ಟವಾಗ್ತಾ ಇರಲಿಲ್ಲ. ಅವರಿಗೆ ಇವನು ತಮ್ಮ ಮೂಗಿನ ನೇರಕ್ಕೆ ಹೋಗುತ್ತಿಲ್ಲ ಎಂಬುದು ಸ್ಪಷ್ಟವಾದಂತೆ ಅವನ ಬಗ್ಗೆ ಅವರಿಗೆ ಅಸಹನೆ ಬೆಳೆಯತೊಡಗಿತ್ತು.
ವಿಜಯನಿಗೂ ಅಷ್ಟೇ. ಅವನ ಅಸಹನೆಗೇನು ಕಡಿಮೆ ಇರಲಿಲ್ಲ. ಅವನು ಎಷ್ಟಾದರೂ ಅದೇ ತಂದೆಯ ಮಗನಲ್ಲವೇ? ಅವನಿಗೂ ತಂದೆಯ ಮೇಲೆ ತನ್ನನ್ನು ಬಲವಂತವಾಗಿ ಓದಿಸಿ ಆಳು ನೌಕರಿಯ ಕೂಪಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆಕ್ರೋಶ ಮನಸ್ಸಿನಲ್ಲಿ ಕುದಿಯುತ್ತಿತ್ತು. ಏನೇ ಆದರೂ ಅವನು ಓದುವುದು ಮಾತ್ರ ನಿಲ್ಲಲಿಲ್ಲ. ಕಡೆಗೊಂದು ದಿನ ಅವನ ಡಿಗ್ರಿ ಮುಗಿದು ಮನೆಯವರ ಒತ್ತಾಯಕ್ಕೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಾಗ ಅವನ ತಂದೆ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟಿದ್ದರು. ಆದರೆ BA ಓದಿದವರಿಗೆಲ್ಲ ಅಷ್ಟು ಸುಲಭವಾಗಿ ಕೆಲಸ ಸಿಗುವಂತಿದ್ದರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಎನ್ನುವುದು ಇರ್ತಿರ್ಲಿಲ್ವೇನೋ. ಅವರು ಹೇಳಿದ ಕಡೆ ಅರ್ಜಿ ಆಗ್ತಾ ಇದ್ದ. ಆದರೆ ವಿಜಯನಿಗೆ ತನಗೆ ಎಂದಾದರೂ ಸರ್ಕಾರಿ ಕೆಲಸ ಸಿಗಬಹುದೇನೋ ಎಂಬ ಸಣ್ಣ ಆಸೆಯೂ ಇರಲಿಲ್ಲ. ಎಷ್ಟೋ ಬಾರಿ ಲಿಖಿತ ಪರೀಕ್ಷೆ ಬರೆದರೂ ಸಹ ಜೀವನದಲ್ಲಿ ಒಂದು ಬಾರಿಯೂ ಸಂದರ್ಶನಕ್ಕೆ ಕರೆ ಬಂದಿರಲಿಲ್ಲ. ಇದರ ಮಧ್ಯೆ ಅವನು ತನಗಿಷ್ಟವಾದ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಪಡ್ತಿದ್ದ. ಯಾರ್ಯಾರದ್ದೋ ಕೈಕಾಲಿಡಿದು ಎಷ್ಟೋ ಜನ ನಿರ್ದೇಶಕರನ್ನ ನೋಡಿದರೂ ಅವಕಾಶ ಮಾತ್ರ ಅವನಿಗೆ ದಕ್ಕಲಿಲ್ಲ. ಹಾಗೆಂದು ಅವನು ನಿರಾಶನಾಗಲೂ ಇಲ್ಲ. ಸಿನಿಮಾ ವಿಷಯದಲ್ಲಿ ಮಾತ್ರ ಮರಳಿ ಯತ್ನವ ಮಾಡು ಎನ್ನುವುದು ಅವನ ಧ್ಯೇಯ ವಾಕ್ಯವಾಗಿ ಬಿಟ್ಟಿತ್ತು. ಅವನು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಬಾರಿ ಕೆಲಸಕ್ಕೆ ಅರ್ಜಿ ಹಾಕಿದರೆ ಸಿನಿಮಾ ನಟನೆಗೋಸ್ಕರ ಮಾತ್ರ ಗಾಂಧಿನಗರಕ್ಕೆ ಪ್ರತಿದಿನವೂ ಓಡಾಡ್ತಿದ್ದ. ಈ ಹೊತ್ತಿಗಾಗಲೇ ಅವರ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಬಿಟ್ಟಿದ್ದವು. ಅವನ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿ ಯಾವುದೋ ಕಂಪನಿಯ ಕೃಪೆಯಿಂದ ವಿದೇಶಕ್ಕೆ ಹಾರಿ ಹೋಗಿದ್ದರೆ ಇದ್ದ ಒಬ್ಬ ತಂಗಿ ಮದುವೆಯಾಗಿ ಗಂಡನ ಮನೆ ಸೇರಿಕೊಂಡಿದ್ದಳು. ಅವಳ ಮದುವೆಗಾಗಿ ಮಾಡಿದ ಸಾಲದ ಭಾರದಿಂದ ತಂದೆ ಕುಗ್ಗಿ ಹೋಗಿದ್ದರು. ಅವರಲ್ಲೀಗ ಅವನನ್ನು ಬೈಯುವಷ್ಟು ತಾಳ್ಮೆಯೂ ಉಳಿದುಕೊಂಡಿರಲಿಲ್ಲ. ತಾಯಿ ವಿಚಿತ್ರ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರು. ಅಣ್ಣ ವಿದೇಶದಿಂದ ಕಳಿಸುವ ಪುಡಿಗಾಸಿನಲ್ಲಿ ಅವರ ಮನೆ ಸಾಗುತ್ತಿತ್ತು. ತಾಯಿಯನ್ನು ಆಸ್ಪತ್ರೆಗೆ ತೋರಿಸಲು ಸಹ ಅವನ ಬಳಿ ದುಡ್ಡಿರಲಿಲ್ಲ. ತಾಯಿಗೆ ಅಡಿಗೆ ಮಾಡಲು ಸಾಧ್ಯವಿಲ್ಲದೆ ಇರುವುದರಿಂದ ಅವನೇ ಅನ್ನ ಸಾರು ಮಾಡಿ ತಂದೆ ತಾಯಿಗೆ ಬಡಿಸುತ್ತಿದ್ದ. ಚಿಕ್ಕ ಕೊಳಕು ಮನೆಯಲ್ಲಿ ರೋಗಿಷ್ಠ ತಂದೆ ತಾಯಿಗಳ ಮಧ್ಯೆ ಉದ್ದ ಗಡ್ಡ ಬಿಟ್ಟು ಪೊದೆಗೂದಲನ್ನು ಬಾಚದೆ ದಯಾನೀಯ ಸ್ಥಿತಿಯಲ್ಲಿದ್ದರೂ ಅವನೊಳಗಿನ ಕಿಚ್ಚು ಮಾತ್ರ ಇನ್ನೂ ಆರಿರಲಿಲ್ಲ. ತಾನು ಒಂದಲ್ಲ ಒಂದು ದಿನ ದೊಡ್ಡ ನಟನಾಗೇ ಆಗುತ್ತೇನೆ, ಸ್ನೇಹಿತರು ತನ್ನ ಬಗ್ಗೆ ದಿನವೆಲ್ಲ ಮಾತನಾಡಿಕೊಳ್ಳುತ್ತಾರೆ, ಒಂದಿಲ್ಲೊಂದು ದಿನ ಪತ್ರಿಕೆಯಲ್ಲಿ ತನ್ನ ಫೋಟೋ ಮುಖಪುಟದಲ್ಲಿ ಅಚ್ಚಾಗುತ್ತದೆ ಎಂಬ ಬಲವಾದ ಆತ್ಮವಿಶ್ವಾಸ ಅವನಲ್ಲಿ ಮನೆ ಮಾಡಿತ್ತು. ಆದರೆ ತಿಂಗಳುಗಳಿಂದ ಅವನು ಶೇವ್ ಮಾಡದೆ ಪೊದೆಗಡ್ಡ ಬಿಟ್ಟಿದ್ದನ್ನು ನೋಡಿದ ಅವನ ತಂದೆಗೆ ಇನ್ನು ಅವನಿಗೆ ಕೆಲಸ ಸಿಗುವುದು ಸಾಧ್ಯವೇ ಇಲ್ಲ ಎಂದೆನಿಸಿ ನಿರಾಶೆಯಿಂದ ಇನ್ನೂ ಕುಗ್ಗಿ ಹೋಗಿದ್ದರು. ಒಂದು ದಿನ ತಡೆಯಲಾಗದೆ ಅವನಿಗೆ ನಿಧಾನವಾಗಿ, ನೀನು ಈ ರೀತಿ ಇದ್ದರೆ ಒಂದೊಮ್ಮೆ ಯಾವುದಾದರೂ ನೌಕರಿಗಾಗಿ ನಿನಗೆ ಸಂದರ್ಶನ ಬಂದರೆ ನಿನ್ನ ಈ ಅವತಾರವನ್ನು ನೋಡಿ ಯಾರು ನಿನಗೆ ಕೆಲಸ ಕೊಡುತ್ತಾರೆ ಎಂದು ಕೇಳಿದರು. ತಾನು ತನ್ನ ನೆಚ್ಚಿನ ನಾಯಕನ ಗಡ್ಡದಿಂದ ಪ್ರಭಾವಿತನಾಗಿದ್ದೇನೆ. ಅವನು ಆ ರೀತಿ ಗಡ್ಡ ಬಿಟ್ಟು ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಎಂದಾದರೊಂದು ದಿನ ಅಂತಹ ಸಿನಿಮಾಗಳಲ್ಲಿ ಈ ರೀತಿಯ ಗಡ್ಡವಿದ್ದರೆ ಕರೆದು ಒಳ್ಳೆಯ ಪಾತ್ರ ಕೊಡಬಹುದು. ಅದಕ್ಕಾಗಿ ಬಿಟ್ಟಿದ್ದೇನೆ ಎಂದರೆ ಎಲ್ಲಿ ಅವರ ಮನಸ್ಸಿಗೆ ನೋವಾಗುತ್ತೋ ಅವರ ಈ ಇಳಿವಯಸ್ಸಿನಲ್ಲಿ ತಾನು ಆ ರೀತಿಯ ನೋವು ಕೊಡುವುದೇಕೆ ಎಂದುಕೊಂಡು ಹೇಳಿದ. ಶೇವ್ ಮಾಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ಮಾಡಿಲ್ಲ ಅಷ್ಟೇ. ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತಾ 2 ವರ್ಷ ಆಯಿತು. ಎಷ್ಟು ರಿಟರ್ನ್ ಎಕ್ಸಾಮ್ ಬರ್ದೆ, ಒಂದಾದರೂ ಇಂಟರ್ವ್ಯೂ ಬಂದಿದೆಯಾ? ಯಾವಾಗಲೋ ಬರ್ಬೋದಾ ಇಂಟರ್ವ್ಯೂಗೆ, ಈಗ ಯಾಕೆ ಶೇವ್ ಮಾಡಿ ದುಡ್ಡು ಹಾಳು ಮಾಡ್ಕೊಳ್ಬೇಕು? ಹಾಗೇನಾದ್ರೂ ಇಂಟರ್ವ್ಯೂ ಬಂದ್ರೆ ತೆಗಿತೀನಿ, ಸುಮ್ನಿರಪ್ಪ ಎಂದು ಅವರ ಬಾಯಿ ಮುಚ್ಚಿಸಿದ್ದ. ವಿಜಯ್ ಕೈಯಲ್ಲಿದ್ದ 2 ಪತ್ರಗಳು ಅವನಿಗೆ ಸಂದರ್ಶನಕ್ಕಾಗಿ ಬಂದ ಪತ್ರಗಳು. ಆ 2 ಸಂದರ್ಶನ ಪತ್ರಗಳಲ್ಲಿ ಒಂದು ಮನೆಯವರಿಗೆ, ಸ್ನೇಹಿತರಿಗೆ ಅಷ್ಟೇ ಅಲ್ಲ, ಇಡೀ ಸಮಾಜ ಕಣ್ಣರಳಿಸಿ ನೋಡುವಂತ ಪೊಲೀಸ್ ನೌಕರಿಗಾಗಿ ಬಂದ ಸಂದರ್ಶನದ ಕರೆಯಾಗಿದ್ದರೆ, ಮತ್ತೊಂದು ಅವನು ವರ್ಷಗಳಿಂದ ಕಾಣುತ್ತಿದ್ದ ಕನಸು ನನಸು ಮಾಡಲೋ ಎಂಬಂತೆ ದೊಡ್ಡ ನಿರ್ದೇಶಕರೊಬ್ಬರಿಂದ ಬಂದಂತಹ ಸಂದರ್ಶನದ ಕರೆ. 2 ಕೈಯಲ್ಲಿ 2 ಸಂದರ್ಶನದ ಚೀಟಿಗಳನ್ನು ತೂಕ ಹಾಕುವಂತೆ ವಿಜಯ್ ಯಾವುದನ್ನ ಆರಿಸಿಕೊಳ್ಳಲಿ? 2ರಲ್ಲಿ ದಿನಾಂಕ ಒಂದೇ, ವೇಳೆಯೂ ಒಂದೇ. ಅಯ್ಯೋ ದೇವ್ರೆ, ಏನ್ ಮಾಡುವುದು? ಇಷ್ಟು ದಿನ ನನ್ನನ್ನು ಯಾರೂ ಗಮನಿಸುತ್ತಿಲ್ಲ ಎಂದುಕೊಂಡು ದುಃಖಿಸುತ್ತಿದ್ದರೆ ಇದೀಗ ಒಂದೇ ಬಾರಿಗೆ 2 ಸಂದರ್ಶನಗಳು. ನನ್ನನ್ನು ವಿಧಿ ಸರಿಯಾಗಿಯೇ ಗಮನಿಸುತ್ತಿದೆ. ಮನೆಯ ಪರಿಸ್ಥಿತಿ ನೋಡಿದರೆ ಅವನಿಗೆ ನೌಕರಿಯ ಸಂದರ್ಶನ ಬಿಟ್ಟು ಬೇರೆ ಆಯ್ಕೆ ಇರಲಿಲ್ಲ. ತಾಯಿಯ ನಿರಂತರ ಕಾಯಿಲೆಗೆ ಚಿಕಿತ್ಸೆ ಕೊಡಿಸಲು ಒಂದು ಪರ್ಮನೆಂಟ್ ಜಾಬ್ ಬೇಕೇ ಬೇಕು. ಅದಕ್ಕಾಗಿ ಬಂದ ಆಗಿದೆ ಈ ಪೊಲೀಸ್ ನೌಕರಿಯ ಸಂದರ್ಶನ. ಆದರೆ ಒಮ್ಮೆ ಅಲ್ಲಿ ಸೇರಿಬಿಟ್ಟರೆ ಇನ್ನು ಸಾಯೋವರೆಗೂ ಎಲ್ಲೂ ಅಲ್ಲಾಡುವಂತೆ ಇಲ್ಲ. ಸೇರಿದರೆ ನನ್ನ ಕನಸುಗಳಿಗೆ ಕೊಳ್ಳಿ ಇಡಬೇಕು. ಇನ್ನೇನು ಎಲ್ಲರಂತೆ ನಾನು ಕೆಲಸ ಮಾಡು, ಸಂಬಳ ತಗೋ, ಮೇಲೆ ಬರೋ ಗಿಂಬಳವನ್ನ ಜೇಬಿಗೆ ಸೇರಿಸು ಅಷ್ಟೇ. ಜೀವನವೆಂದರೆ ಇಷ್ಟೇನಾ? ಇದೇನಾ ಅಬ್ಬಬ್ಬಾ ಎಂದರೆ ನನಗೆ ಕೆಲಸ ಸಿಕ್ಕಿದ್ದಕ್ಕೆ ಯಾರೋ ಒಬ್ಬರು ಹೆಣ್ಣು ಕೊಡಲು ಮುಂದೆ ಬರ್ತಾರೆ. ಮದುವೆ ಆಗ್ತೇನೆ, ಮಕ್ಕಳಾಗ್ತವೆ, ಒಂದು ದಿನ ಸತ್ತು ಹೋಗ್ತೇನೆ ಅಷ್ಟೇ. ತನ್ನಲ್ಲಿಯೇ ಮಾತನಾಡಿಕೊಂಡ ವಿಜಯ್ ಪೊಲೀಸ್ ನೌಕರಿಯ ಸಂದರ್ಶನದ ಚೀಟಿಯನ್ನು ಪಕ್ಕದಲ್ಲಿ ಇರಿಸುತ್ತಾ ಇದು ಇಲ್ಲಿರಲಿ ಎಂದು ಮತ್ತೊಂದು ಚೀಟಿಯನ್ನು ನೋಡಿದ. ವಿಜಯ್ ಯೋಚಿಸಿದ, ಇದು ಕನಸಿನ ಚೀಟಿ. ಇದರಲ್ಲಿ ನನ್ನ ಇಡೀ ಜೀವನದ ಕನಸಿದೆ, ಆಸೆ ಇದೆ, ಸಂತೋಷವಿದೆ. ಆದರೆ ಭದ್ರತೆ ಇಲ್ಲ. ಈ ಸಂದರ್ಶನಕ್ಕೆ ಗಡ್ಡ ಬೇಕೇ ಬೇಕು. ಹೌದು, ಈಗ ಇದಕ್ಕೆ ತಾನೇ ಅವರು ಕರೆದಿರೋದು. ಇದೇನು ಸುಮ್ಮನೆ ಸಿನಿಮಾನೇ? ಮೊದಲನೇ ಭಾಗವೇ 100 ಕೋಟಿ ದಾಟಿರುವಾಗ 2ನೇ ಭಾಗ ಇನ್ನೆಷ್ಟು ಹಿಟ್ ಆಗ್ಬೋದು?
ಜನಕ್ಕೆ ಮೊದಲ ಭಾಗಕ್ಕಿಂತ ಎರಡನೇ ಭಾಗವನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಎಂಬುದು ಅವನ ಸ್ವ ಅನುಭವ. ಅಂದು ನೀಟಾಗಿ ಶೇವ್ ಮಾಡಿಕೊಂಡು ಆ ಚಿತ್ರ ನೋಡಲು ಹೋಗಿದ್ದಾಗ ಮುಂದೊಂದು ದಿನ ತಾನು ಈ ರೀತಿ ಅದರಲ್ಲಿನ ಪಾತ್ರಗಳ ಹಾಗೆ ಇಷ್ಟು ಉದ್ದನೆಯ ಗಡ್ಡ ಬಿಡುತ್ತೇನೆ ಎಂದುಕೊಂಡಿದ್ದೇನಾ, ಅಥವಾ ಈ ಚಿತ್ರದ ಎರಡನೇ ಭಾಗದಲ್ಲಿ ನಟಿಸುತ್ತೇನೆ ಅದಕ್ಕಾಗಿ ತನಗೆ ಕರೆ ಬರುತ್ತದೆ ಎಂದು ಅಂದುಕೊಂಡಿದ್ದೇನಾ? ಫೋನ್ ರಿಂಗಣಿಸಿದಾಗ ಅವನು ಯೋಚನೆಯಿಂದ ಹೊರಬಂದ. ಫೋನ್ ಎತ್ತಿ ಅಲೋ ಎಂದ. ಅವನ ಆಪ್ತ ಮಿತ್ರ ಹರೀಶನ ಕರೆ. ಹಲೋ ವಿಜಯ್, ಕಂಗ್ರ್ಯಾಚುಲೇಷನ್ ಕಣೋ, ಫೇಸ್ಬುಕ್ನಲ್ಲಿ ನೀನು ಅಪ್ಲೋಡ್ ಮಾಡಿರುವ ಇಂಟರ್ವ್ಯೂ ಲೆಟರ್ ನೋಡಿದೆ, ತುಂಬ ಖುಷಿಯಾಯಿತು, ಅದಕ್ಕೆ ತಕ್ಷಣ ಫೋನ್ ಮಾಡಿದೆ. ಗೆಳೆಯನ ಮಾತು ಕೇಳಿ ವಿಜಯ್ನ ಮುಖ ಅರಳಿತು. ಥ್ಯಾಂಕ್ಸ್ ಕಣೋ, ಮುಗುಳ್ನಗುತ್ತಾ ಹೇಳಿದ. ಥ್ಯಾಂಕ್? ಇಷ್ಟು ದೊಡ್ಡ ವಿಷಯನ ಬರೀ ಥ್ಯಾಂಕ್ಸ್ ಹೇಳಿ ಮುಗಿಸ್ತಿದೀಯಾ? ಅದು ಫೋನ್ನಲ್ಲಿ? ನೋ, ನೀನು ಇವತ್ತು ಸಂಜೆ ನನಗೆ ಸಿಗಲೇಬೇಕು, ನಾವಿಬ್ಬರು ಪಾರ್ಟಿ ಮಾಡಲೇಬೇಕು. ನಾಳೆ ಇಂಟರ್ವ್ಯೂ ಮುಗಿದ ಮೇಲೆ ನೀನು ನಮಗೆಲ್ಲಿ ಸಿಗ್ತೀಯಾ? ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತೀಯಾ? ಅಯ್ಯೋ ಸುಮ್ಮನೆ ಇರೋ, ಇನ್ನೂ ಇಂಟರ್ವ್ಯೂನೇ ಆಗಿಲ್ಲ, ನಾನು ಸೆಲೆಕ್ಷನ್ ಸಹ ಆಗಿಲ್ಲ, ಆಗಲೇ ನೀನು ಏನೇನೋ ಮಾತಾಡ್ತೀಯಾ? ವಿಜಯ್ನ ಮಾತು ಕೇಳಿ ಹರೀಶ ಅವನಲ್ಲಿ ಧೈರ್ಯ ತುಂಬಿದ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಬಂದಿರುವ ಇಂಟರ್ವ್ಯೂ ಅಂದಮೇಲೆ ಖಂಡಿತ ಇದರಲ್ಲಿ ಪಾಸ್ ಆಗೇ ಆಗ್ತೀಯಾ. ಆಮೇಲೆ ನಿಮ್ಮಪ್ಪ ನೋಡೋ ನಿನಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ. ಅವನ ಮಾತು ಕೇಳಿ ವಿಜಯನಿಗೆ ಸಣ್ಣ ಅನುಮಾನ ಶುರುವಾಯಿತು. ಏನೋ ಹೇಳ್ತಿದೀಯ ನೀನು? ನಿನಗೇನು ಹುಚ್ಚ? ನಮ್ಮಪ್ಪನಿಗೆ ಸಿನಿಮಾ ಅಂದರೆ ಎಷ್ಟು ಸಿಟ್ಟು ಅಂತ ಗೊತ್ತಿಲ್ವಾ ನಿನಗೆ? ನಾನು ಈ ಪೊಲೀಸ್ ಇಂಟರ್ವ್ಯೂ ಬಿಟ್ಟು ಸಿನಿಮಾ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತ ಗೊತ್ತಾದರೆ ಅವರು ನನ್ನ ಜೊತೆ ಇಡೀ ಜನ್ಮದಲ್ಲಿ ಮಾತಾಡಲ್ಲ ಅಷ್ಟೇ. ಈಗ ಗಲಿಬಿಲಿಗೊಳ್ಳುವ ಸರದಿ ಹರೀಶನದಾಗಿತ್ತು. ಅಂದರೆ ನೀನು ಹೇಳ್ತಿರೋದೇನು? ನೀನು ಪೊಲೀಸ್ ಕೆಲಸಕ್ಕೆ ಬಂದ ಇಂಟರ್ವ್ಯೂ ಬಿಟ್ಟು ಫಿಲಂ ಜೂನಿಯರ್ ಆರ್ಟಿಸ್ಟ್ ಇಂಟರ್ವ್ಯೂಗೆ ಹೋಗ್ತಿದೀಯಾ? ಹುಚ್ಚು ಹಿಡಿದಿರುವುದು ನಿನಗೆ. ಹಾಗಾದರೆ ನೀನು ಇಷ್ಟು ಹೊತ್ತು ಕಂಗ್ರ್ಯಾಚುಲೇಷನ್ ಹೇಳಿದ್ದು, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದು ಎಲ್ಲ ಪೊಲೀಸ್ ನೌಕರಿ ಇಂಟರ್ವ್ಯೂಗೋಸ್ಕರನೇನೋ? ನೀನೋ ಫ್ರೆಂಡ್ ಏನೋ? ಸಿನಿಮಾ ನನ್ನ ಎಷ್ಟು ವರ್ಷಗಳ ಕನಸು ಅನ್ನೋದು ನಿನಗೆ ಗೊತ್ತಿಲ್ವಾ? ನಮ್ಮ ಹೀರೋ ಫಿಲಮ್ ಎಷ್ಟು ಸೂಪರ್ ಹಿಟ್ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ಅಂಥ ದೊಡ್ಡ ಸಿನಿಮಾದ ಪಾರ್ಟ್ 2ನಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡೋಕ್ಕೆ ನನಗೆ ಇಂಟರ್ವ್ಯೂ ಬಂದಿರೋದು ಎಷ್ಟು ದೊಡ್ಡ ವಿಷಯ ಅನ್ನೋದು ನಿನಗೇನು ಗೊತ್ತು? ನಿನ್ನಿಂದ ಈ ಥರ ಮಾತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫೋನ್ ಇಡು ಸಾಕು. ಕೋಪದಿಂದ ತಾನೇ ಫೋನ್ ಕತ್ತರಿಸಿದ. ವಿಜಯ್ ತನ್ನಲ್ಲಿಯೇ ಗೊಣಗಿಕೊಂಡ. ಊರಿಗೆಲ್ಲ ಹೊಟ್ಟೆ ಉರಿ. ನಾನು ಸ್ಟಾರ್ ಆಗೋದು, ಹೆಸರು ಮಾಡೋದು, ಪೇಪರ್ನಲ್ಲಿ ನನ್ನ ಫೋಟೋ ಬರೋದು ಇವ್ರ್ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಫಿಲ್ಮ್ನಲ್ಲಿ ಮಾಡೋದಕ್ಕಿಂತ ಪೊಲೀಸ್ ಕೆಲಸನೇ ದೊಡ್ಡದು ಅಂತ ಹೇಳೋಕೆ ಬಂದಿದ್ದಾನೆ ಬಡ್ಡಿ ಮಗ. ಮತ್ತೊಂದು ಫೋನ್ ಶಬ್ದ ಮಾಡಿತ್ತು. ನೋಡಿದ ಹರೀಶ್ ಮತ್ತೆ ಫೋನ್ ಮಾಡುತ್ತಿದ್ದಾನೆ. ತನ್ನ ಕನಸನ್ನು ಇಷ್ಟು ಹಗುರವಾಗಿ ತೆಗೆದುಕೊಂಡ ಅವನ ಬಗ್ಗೆ ವಿಜಯನಿಗೆ ಕೋಪ ಇನ್ನೂ ಉಕ್ಕಿ ಬರುತ್ತಿತ್ತು. ಅವನ ಫೋನ್ ಕಾಲನ್ನು ಕಟ್ ಮಾಡಿದ. ಫೋನ್ ಮತ್ತೆ ರಿಂಗಣಿಸಿತು. ಈ ಬಾರಿ ಕೋಪದಿಂದ ಫೋನನ್ನು ಸ್ವಿಚ್ ಆಫೇ ಮಾಡಿದ. 2 ಸಂದರ್ಶನದ ಚೀಟಿಗಳನ್ನು ದಿಟ್ಟಿಸಿ ನೋಡಿದ. ಒಂದರಲ್ಲಿ ಅವನಿಗೆ ತಾನು ಅದ್ಭುತವಾದ ಕಲಾವಿದನಾದ ದೃಶ್ಯ ಕಂಡರೆ, ಮತ್ತೊಂದರಲ್ಲಿ ಆ್ಯಪು ಮೊರೆಯ ಪೊಲೀಸ್ ಪೇದೆ ಕಂಡ. ವಿಜಯನಿಗೆ ಪೊಲೀಸ್ ಇಲಾಖೆಯಿಂದ ಬಂದ ಆ ಸಂದರ್ಶನ ಪತ್ರದ ಮೇಲೆ ಕೋಪ ಉಕ್ಕಿ ಬಂತು. ಇಲ್ಲ, ನಾನು ಪೇದೆಯಾಗಲು ಹುಟ್ಟಿಲ್ಲ, ನಾನು ಪೇದೆಯಾಗಲ್ಲ ಎಂದು ಕಿರುಚುತ್ತಾ ಅದನ್ನು ತೆಗೆದುಕೊಂಡು ಪರಪರ ಅರಿದು ಬಿಸಾಕಿದ. ಒಂದು ಕ್ಷಣ ನೆಮ್ಮದಿಯಿಂದ ಕಣ್ಣು ಮುಚ್ಚಿ, ಈಗ ಸರಿ ಹೋಯ್ತು, ನಾನು ಗಡ್ಡ ಬಿಡ್ತೇನೆ, ಡಾನ್ ಆಗ್ತೀನಿ, ಸ್ಟಾರ್ ಆಗ್ತೀನಿ ಎಂದು ಬಡಬಡಿಸುತ್ತಾ ಇದ್ದಾಗ 5 ಗಂಟೆ ಆಯಿತು, ನಲ್ಲಿ ನೀರು ಬಂತೇನೋ ನೋಡು ಎಂಬ ತಂದೆಯ ಧ್ವನಿ ಕೇಳಿ ಸಿನಿಮಾ ಸಂದರ್ಶನದ ಪತ್ರವನ್ನು ಜೋಪಾನವಾಗಿ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾ, ಆಯ್ತಪ್ಪ ನೋಡ್ತೀನಿ ಎನ್ನುತ್ತಾ ಎದ್ದು ಮನೆ ಎದುರಿನ ನಲ್ಲಿಯತ್ತ ನಡೆದ. ಸಂದರ್ಶನಕ್ಕಾಗಿ ಪಂಚತಾರ ಹೋಟೆಲ್ನ ಮುಂದೆ ನಿಂತಿದ್ದ ಈ ವಿಜಯನಿಗೆ ಎದುರಿಗೆ ಕಂಡ ದೃಶ್ಯ ನೋಡಿ ಒಂದು ಕ್ಷಣ ತಲೆ ಸುತ್ತಿ ಬಂದಂತಾಯಿತು. ಪಂಚತಾರ ಹೋಟೆಲ್ ಎದುರು ರಸ್ತೆಯಲ್ಲಿ ಸಾಲಾಗಿ ನಿಂತ ನೂರಾರು ಸಾವಿರಾರು ಗಡ್ಡಧಾರಿ ಯುವಕರು. ಕಣ್ಣೋಟದಲ್ಲಿ ಎಷ್ಟು ಜನರು ಇರಬಹುದೆಂಬ ಊಹೆ ಕೂಡ ಮಾಡಲು ಸಾಧ್ಯವಿಲ್ಲದಷ್ಟು ದೊಡ್ಡ ಗಡ್ಡಧಾರಿ ಸಮೂಹ. ಅವನು ಅಲ್ಲಿಗೆ ಬರುವಷ್ಟರಲ್ಲಿ ನೂರಾರು ಜನ ಸರತಿ ಸಾಲಿನಲ್ಲಿ ನಿಂತು ಆಗಿತ್ತು. ಮನಸ್ಸಿಗೆ ಆದ ಆಘಾತವನ್ನು ಕಷ್ಟಪಟ್ಟು ತಡೆದುಕೊಳ್ಳುತ್ತಾ ವಿಜಯ್ ಸಾಲಿನ ಕೊನೆಯಲ್ಲಿ ನಿಂತ. ಇಷ್ಟು ಜನಗಳಲ್ಲಿ ನಾನು ಆಯ್ಕೆಯಾಗಬಹುದಾದರೆ ನನಗೆ ಯಾವ ಪಾತ್ರ ಸಿಗಬಹುದು? ಜನರಿಂದ ಗುರುತಿಸಲ್ಪಡುವಂತಹ ಪಾತ್ರ ಸಿಗುವ ಸಾಧ್ಯತೆ ಎಷ್ಟು ಎಂದು ಯೋಚಿಸುತ್ತಾ ಹನುಮಂತನ ಬಾಲದಂತೆ ಇದ್ದ ಸರತಿ ಸಾಲನ್ನು ನೋಡಿದ. ಮೊದಲು ಯಾವತ್ತಾದರೂ ಆ್ಯಕ್ಟಿಂಗ್ ಮಾಡಿದ್ದೀಯಾ? ನಿರ್ದೇಶಕ ತನ್ನ ಗಡ್ಡವನ್ನು ಮುಖವನ್ನು ಯಾವುದನ್ನು ನೋಡದೆ ಈ ಪ್ರಶ್ನೆಯನ್ನು ಕೇಳಿದಾಗ ವಿಜಯ್ ತಬ್ಬಿಬ್ಬಾದ. ಮೊದಲು ಮಾಡಿದ ಅನುಭವ ಇರಬೇಕು ಎಂದು ಮೊದಲು ಹೇಳಲೇ ಇಲ್ವಲ್ಲ ಎಂದು ಯೋಚಿಸುತ್ತಾ ಮಾಡಿಲ್ಲ ಎಂದ. ಮೊದಲು ಯಾವುದರಲ್ಲೂ ಆ್ಯಕ್ಟಿಂಗ್ ಮಾಡಿಲ್ವಾ? ಪಕ್ಕದಲ್ಲಿ ಮತ್ತೊಬ್ಬ ಬಹುಶಃ ಸಹ ನಿರ್ದೇಶಕ ಇರಬೇಕು, ವ್ಯಂಗ್ಯವಾಗಿ ಒತ್ತಿ ಕೇಳಿದ. ಈಗ ವಿಜಯನಿಗೆ ಸ್ವಲ್ಪ ಅವಮಾನವಾದಂತಾಯಿತು. ಇವರೇಕೆ ಹೀಗೆ ಕೇಳುತ್ತಿದ್ದಾರೆ? ನಾನು ಮೊದಲೇ ಮಾಡಿದರೆ ಇವರಲ್ಲಿ ಹೀಗೆ ಭಿಕ್ಷೆ ಕೇಳುವ ರೀತಿಯಲ್ಲಿ ಬರುತ್ತಿದ್ದೇನಾ ಎಂದುಕೊಂಡು ಮತ್ತೆ ಅದೇ ರಾಗ ಆಡಿದ. ಇಲ್ಲ ಸರ್, ತುಂಬ ವರ್ಷಗಳಿಂದ ಟ್ರೈ ಮಾಡಿದ್ದೇನೆ, ಯಾರೂ ಕೊಟ್ಟಿಲ್ಲ. ಈಗ ಮಾಡಿದರೆ ನಿಮ್ಮ ಸಿನಿಮಾನೇ ಫಸ್ಟ್. ಸರಿ ಹೋಯ್ತು, ನಮ್ಮ ಸಿನಿಮಾ ಉದ್ಧಾರವಾದ ಹಾಗೇನೆ. ನಿರ್ದೇಶಕ ಮುಖ ಮುರಿಯುತ್ತಾ ಸುತ್ತಲೂ ನೋಡಿ ಕೇಳಿದ. ಯಾರೋ ಇವರಿಗೆ ಇಂಟರ್ವ್ಯೂ ಕಳಿಸಿದ್ದು? ನಿರ್ದೇಶಕನ ಪ್ರಶ್ನೆಗೆ ಅಲ್ಲಿದ್ದವರು ಮುಖ ನೋಡಿಕೊಂಡ್ರಷ್ಟೇ, ಯಾರೂ ಉತ್ತರಿಸಲಿಲ್ಲ, ಮಾತಾಡಲಿಲ್ಲ. ನಿರ್ದೇಶಕ ತಲೆಯಾಡಿಸುತ್ತಾ, ಸರಿ, ಇವನಿಗೆ ಡೈಲಾಗ್ ಕೊಟ್ಟು ಹೇಳಿಸುವುದು ಸುಮ್ಮನೆ ಟೈಮ್ ವೇಸ್ಟ್. ಒಂದು ಕೆಲಸ ಮಾಡಿ, ಇವನ ಲುಕ್ ಪರವಾಗಿಲ್ಲ, ಒಳ್ಳೆ ಗಡ್ಡ ಬಿಟ್ಟಿದ್ದಾನೆ,
ಇವನ್ನ ಆ ಹೀರೋಗೆ ಆಪೋಸಿಟ್ ಆಗಿ 30ನೇ ಸೀನ್ನಲ್ಲಿ ವಿಲನ್ಸ್ ಬರ್ತಾರಲ್ಲ, ಆ ಗುಂಪಿನಲ್ಲಿ ಹಾಕಿ ಡೇಟ್ಸ್ ಕೊಡಿ. ಆಯ್ತು, ಓಕೆ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ತಲೆಯಾಡಿಸಿದ. ವಿಜಯನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಂಬಷ್ಟು ಸಂತೋಷವಾಯಿತು. ಇನ್ನೇನು ತಾನು ಸ್ಟಾರ್ ಆಗಿಬಿಟ್ಟೆ ಎಂಬ ಭಾವನೆ ಮೂಡಿ ಅದಕ್ಕೆ ಕಾರಣಕರ್ತನಾದ ಆ ನಿರ್ದೇಶಕನ ಕಾಲು ಮುಗಿದು ನಮಸ್ಕರಿಸಲು ಬಾಗಿದ. ಇವನ ಈ ಕೆಲಸವನ್ನ ನೋಡಿ ನಿರ್ದೇಶಕ ಹಾವು ಮುಟ್ಟಿದಂತೆ ಔಹಾರಿ ಕಿರಿಚಿದ. ಯಾವನ್ರಿ ಇವನು? ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಕಷ್ಟಪಟ್ಟು ಡೈರೆಕ್ಟರ್ ಆಗಿದ್ರೆ ಇವನು ನನ್ನ ಕಾಲಿಗೆ ಬೀಳೋಕೆ ಬರ್ತಿದ್ದಾನಲ್ಲ, ನಾನೇನು ಸೀನಿಯರ್ ಸಿಟಿಸನ್ ಕಿಟ್ಟೋದ್ನಾ? ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ನಿಂಗೆ ಬುದ್ಧಿಗಿದ್ದಿ ಇದೆಯೇನೆಯ ತೂ ಎಂದು ಉಗಿದ. ವಿಜಯ್ ಗಾಬರಿಯಿಂದ ತಾನು ಅತಿಯಾದ ಗೌರವ ನೀಡಲು ಹೋಗಿದ್ದು ತನಗೆ ಮುಳುವಾಗುತ್ತೋ ಏನೋ, ಇವರು ಆಡ್ತಿರೋದು ನೋಡಿದ್ರೆ ತನಗೆ ಕೊಡ್ತಿರುವ ಚಾನ್ಸ್ ಎಲ್ಲಾದ್ರೂ ತಪ್ಪಿ ಹೋಗುತ್ತೋ ಏನೋ ಎಂದು ಹೆದರಿಕೊಳ್ಳುತ್ತಾ ಸಾರಿ ಸರ್, ಸಾರಿ, ಗೊತ್ತಾಗ್ಲಿಲ್ಲ ಎಂದು ತೊದಲಿದ. ನಿರ್ದೇಶಕ ಅವನ ಮುಖವನ್ನೊಮ್ಮೆ ದುರುದುರು ನೋಡಿ ಹೋಗು ಹುಷಾರ್, ಇದೇ ಲಾಸ್ಟು ಎಂದು ಅಸಿಸ್ಟೆಂಟಿಗೆ ಮೊದಲು ಇವನಿಗೆ ಡೇಟ್ ಕೊಟ್ಟು ಓಡಿಸಿ, ಇವನ ಮುಖ ನೋಡಕ್ಕಾಗ್ತಿಲ್ಲ ನನಗೆ ಎಂದ. ಅಸಿಸ್ಟೆಂಟ್ ಕೊಟ್ಟ ಡೇಟಿನ ಚೀಟಿ ಪಡೆದು ವಿಜಯ್ ಮನೆಗೆ ಮರಳಿದ. ಶೂಟಿಂಗ್ ಶುರುವಾಗಲು ಇನ್ನೂ 15 ದಿನಗಳಿದ್ದವು. ವಿಜಯನ್ಗೆ ಅಷ್ಟು ದಿನವೂ ಶೂಟಿಂಗ್ನದೇ ಕನಸು. ಶೂಟಿಂಗ್ ದಿನವೂ ಬಂತು. 2-3 ದಿನಗಳ ಮೊದಲೇ ಶೂಟಿಂಗ್ ಎಲ್ಲಿ ಎಂದು ಅವರಿವರನ್ನ ಕೇಳಿ ತಿಳಿದುಕೊಂಡಿದ್ದ. ವಿಜಯ್ ಬೆಳಗ್ಗೆ 7ಕ್ಕೆ ಅಲ್ಲಿ ಹಾಜರಾದ. ಶೂಟಿಂಗ್ ಸೆಟ್ಗೆ ಹೋದ ಅವನಿಗೆ ಅಲ್ಲಿದ್ದ ಗೂರ್ಖಾ ಮೊದಲು ಒಳಗಡೆ ಬಿಡ್ಲಿಲ್ಲ. ಅಸಿಸ್ಟೆಂಟ್ ಬರೆದು ಕೊಟ್ಟಿದ್ದ ಚೀಟಿಯನ್ನ ತೋರಿಸಿದಾಗ ಗೊಣಗುತ್ತಾ ಒಳಗೆ ಬಿಟ್ಟ. ಒಳಗಡೆ ಬಂದ ಅವನಿಗೆ ಬೇರೆ ಯಾವುದೋ ಲೋಕಕ್ಕೆ ಬಂದಂತಾಯಿತು. ಅಲ್ಲಿ ಜನರು 10-100ರ ಸಂಖ್ಯೆಯಲ್ಲಿರಲಿಲ್ಲ, 1000 ಸಂಖ್ಯೆಯಲ್ಲಿದ್ದರು. ಅದರಲ್ಲಿ ಅರ್ಧಕ್ಕರ್ಧ ಜನ ಗಡ್ಡಾಧಾರಿ ಯುವಕರೇ. ವಿಜಯನಿಗೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ನಟಿಸುವ ಬಗ್ಗೆ, ನಟನಾಗುವ ಬಗ್ಗೆ, ಅದರಲ್ಲೂ ಆ ಸದರಿ ಚಿತ್ರದ ಗಡ್ಡದ ಪಾತ್ರದ ಬಗ್ಗೆ ಭ್ರಮ ನಿರಸನವಾಗಿತ್ತು. ಅವನಿಗೆ ತಾನು ಎಲ್ಲಿ ಹೋಗ್ಬೇಕು, ಯಾರನ್ನು ಭೇಟಿಯಾಗಬೇಕು, ನಿರ್ದೇಶಕ ಸಹ ನಿರ್ದೇಶಕರು ಎಲ್ಲಿದ್ದಾರೆ ಏನೊಂದು ಅರ್ಥವಾಗದೆ, ಮುಂದೇನು ಮಾಡುವುದು ಎಂಬುದು ಅರ್ಥವಾಗದೆ ಗರಬಡಿದವನಂತೆ ನಿಂತುಕೊಂಡ. ಆಗ ಅವನ ಬಳಿ ಬಂದ ಮಧ್ಯವಯಸ್ಕನೊಬ್ಬ, ಯಾರಪ್ಪ ನೀನು, ಇಲ್ಲೇನು ಮಾಡ್ತಿದೀಯಾ ಎಂದು ಕೇಳಿದ. ಅವನು ಈ ಚಿತ್ರದ ಅಸಿಸ್ಟೆಂಟ್ ಮ್ಯಾನೇಜರ್ ಶಂಕರ್. ವಿಜಯ್ ಅದು ಎಂದು ತೊದಲುವುದನ್ನು ನೋಡಿ, ಓಹೋ, ಶೂಟಿಂಗ್ ನೋಡಕ್ಕೆ ಬಂದ್ಯಾ? ಯಾರಯ್ಯ ನಿನ್ನ ಒಳಗಡೆ ಬಿಟ್ಟಿದ್ದು? ಆ ವಾಚ್ಮ್ಯಾನ್ ದುಡ್ಡು ತಗೊಂಡು ನಿನ್ನನ್ನು ಒಳಗಡೆ ಬಿಟ್ನಾ? ನಡಿ ಹೊರಗೆ. ನಿಮ್ಮಂಥವ್ರಿಗೆ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಏಗ್ತಿರೋ ನನಗೆ ಪ್ರಾಬ್ಲಮ್ ಎಂದು ಅವನನ್ನು ಅಕ್ಷರಶಃ ತಳ್ಳುತ್ತಾ ಹೇಳಿದ. ವಿಜಯ್ ತಲೆಯಾಡಿಸುತ್ತಾ ಕಷ್ಟಪಟ್ಟು, ಸರ್ ನಾನು ನೋಡೋಕೆ ಬಂದಿಲ್ಲ ಸರ್, ಇಂಟರ್ವ್ಯೂ ಫೇಸ್ ಮಾಡಿ ಆ್ಯಕ್ಟ್ ಮಾಡೋಕೆ ಬಂದಿದ್ದೀನಿ ಎಂದ. ಅವನ ಮಾತನ್ನ ಕೇಳಿ ಶಂಕರ್ ನಂಬೋದವನಂತೆ ಹೌದಾ ಎಂದ. ಹೌದು ಸರ್, ನೋಡಿ ಬೇಕಿದ್ರೆ ಎಂದು ವಿಜಯ್ ಜೇಬಿನಲ್ಲಿದ್ದ ಚೀಟಿಯನ್ನು ತೆಗೆದು ತೋರಿಸಿದ. ಅದನ್ನು ನೋಡಿ ಶಂಕರ್ ಜೋರಾಗಿ ನಗುತ್ತಾ, ಓಹೋ ಜೂನಿಯರ್ ಕ್ಯಾರೆಕ್ಟರಾ, ಬಾಬಾ ಎಂದು ಅವನನ್ನು ಕರೆದೊಯ್ದ. ವಿಜಯ್ ಹೆಜ್ಜೆ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಮೊದಲ ಬಾರಿ ಕ್ಯಾಮರಾ ಎದುರಿಗೆ ಹೋಗುತ್ತಿದ್ದೇನೆ, ನನ್ನಿಂದೇನಾದರೂ ತಪ್ಪಾಗಿಬಿಟ್ರೆ ಎಂಬ ಭಯ ಅವನನ್ನು ಆವರಿಸಿತು. ವಿಜಯ್ನನ್ನ ಕರೆದೊಯ್ದ ಶಂಕರ್ ಒಂದೆಡೆ 100 ಗಡ್ಡಧಾರಿಗಳು ವಿಚಿತ್ರವಾಗಿ ನಿಂತು ಕುಳಿತು ಕಲ್ಲು ಹೊಡೆಯುವುದು, ಗನ್ ಹಿಡಿದಿರುವುದು, ಹೀಗೆ ಏನೇನೋ ಮಾಡುತ್ತಿದ್ದವರ ಮಧ್ಯೆ ಇವನನ್ನ ಬಿಟ್ಟು, ನೋಡು ನೀನು ಅಲ್ಲಿದೆಯಲ್ಲ ಆ ಸುತ್ತಿಗೆ ತಗೊಂಡು ಆ ಕಲ್ಲನ್ನು ಹೊಡೆಯೋ ಥರ ಆ್ಯಕ್ಟ್ ಮಾಡ್ತಿರು ಎಂದ. ಅವನ ಮಾತನ್ನ ಕೇಳಿ ವಿಜಯನಿಗೆ ತಲೆ ಕೆಟ್ಟಂತಾಯಿತು. ಸರ್ ಇಲ್ಲೆಲ್ಲೂ ಕ್ಯಾಮ್ರಾ ಕಾಣ್ತಿಲ್ವಲ್ಲ ಸರ್ ಎಂದ. ಶಂಕರ್ ನಗುತ್ತಾ ಹೊಸ್ಬಾನಾ ಎಂದಾಗ ವಿಜಯ್ ಎಂಬಂತೆ ತಲೆಯಾಡಿಸಿದ. ನೋಡು ಕ್ಯಾಮ್ರಾ ಅಲ್ಲಿದೆ. ಶಂಕರ್ ಕೈ ತೋರಿಸುತ್ತಾ ವಿಜಯ್ ನೋಡಿದ. ಸುಮಾರು 150-200 ಮೀಟರ್ ದೂರದಲ್ಲಿ ಎತ್ತರದಲ್ಲಿ ಕ್ಯಾಮ್ರಾ ಇದ್ದಂತೆ ತೋರಿತು ಅವನಿಗೆ. ಅಂದರೆ ಅಲ್ಲಿದ್ದ 200 ಜನರ ಮಧ್ಯದಲ್ಲಿ ತಾನೊಬ್ಬ. ವಿಜಯನ್ಗೆ ಅಳುವೆ ಬಂದಂತಾಯಿತು. ಸರ್ ನನಗೆ ಡೈಲಾಗ್ ಇರುತ್ತಾ ಸರ್ ಎಂದು ಕೇಳಿದ. ಅವನ ಮಾತನ್ನ ಕೇಳಿ ಶಂಕರ್ ಗೈಗೈಸಿ ನಗುತ್ತಾ ಹೇಳಿದ, ಅಯ್ಯೋ ಲೈ, ಇಲ್ಲಿರೋರ್ ಮುಖಗಳೇ ಸಿನಿಮಾದಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಅಂಥದ್ರಲ್ಲಿ ನೀನು ಡೈಲಾಗ್ ಕೇಳ್ತಿದೀಯಲ್ಲ. ಆಗಲ್ಲ ಸರ್, ನಾನು ಇಂಟರ್ವ್ಯೂನಲ್ಲಿ. ವಿಜಯನ ಮಾತನ್ನ ತುಂಡರಿಸುತ್ತಾ ಹೇಳಿದ ಶಂಕರ್, ಅದಕ್ಕೇನಪ್ಪ ನೀನು ಇಲ್ಲಿವರೆಗೂ ಬಂದು ನಿಂತಿರೋದು, ನಿನ್ನ ಪುಣ್ಯ. ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ 50-100 ಇಸ್ಕೊಡ್ತೀನಿ ಹೋಗುವಂತೆ ಎಂದ. ಅವನ ಮಾತು ಕೇಳಿ ವಿಜಯನ್ಗೆ ತಲೆಯೆಲ್ಲ ಗುಯ್ ಎಂದು ಸುತ್ತಿದಂತಾಯಿತು. 200 ಕೋಟಿ ಬಜೆಟ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಲು ತನಗೆ ದಿನವೊಂದಕ್ಕೆ 50-100? ಸರ್ ಏನ್ ಸರ್ ಇದು, ದಿನಕ್ಕೆ 1000 ಕೊಡ್ತಾರೆ ಅಂತ ಹೊರಗಡೆ ಒಬ್ರು ಹೇಳಿದ್ರಲ್ಲ ಸರ್ ಎಂದ. ಅದಕ್ಕೆ ಮ್ಯಾನೇಜರ್, ಕೊಡ್ತೀವಪ್ಪ, ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ ಇಂದ ಬಂದವ್ರಿಗೆ. ನೀನು ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ ಇಂದ ಬಂದಿದೀಯಾ? ವಿಜಯ ಇಲ್ಲ ಎಂಬಂತೆ ತಲೆಯಾಡಿಸಿದ. ಮತ್ತೆ ನಿನಗೆ ಅದೆಂಗಯ್ಯ ಅಷ್ಟೊಂದು ದುಡ್ಡು ಕೊಡೋಕ್ಕಾಗುತ್ತೆ? ಅದೇನಿದ್ರು ಜೂನಿಯರ್ ಆರ್ಟಿಸ್ಟ್ ಪೇಮೆಂಟ್, ಅದರಲ್ಲಿ ಅಲ್ಪ ಸ್ವಲ್ಪ ಉಳಿಸೋಕೆ ಪ್ರೊಡ್ಯೂಸರ್ ಈ ರೀತಿ ನಿಮ್ಮಂಥವ್ರನ್ನ ಜೂನಿಯರ್ ಆರ್ಟಿಸ್ಟ್ ಅಂತ ಇಂಟರ್ವ್ಯೂ ಮಾಡಿ ಕರೆತರುತ್ತಾರೆ ಅಷ್ಟೇ. ನಡಿ ಹೋಗಿ ಕೆಲಸ ನೋಡು, ಶೂಟಿಂಗ್ ಶುರುವಾಗುತ್ತೆ, ಹೋಗುವಾಗ ನಾನು ನೋಡು ಎನ್ನುತ್ತಿದ್ದಂತೆಯೇ ಅಲ್ಲಿಗೆ ಬಂದ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಸನ್ನ, ರೀ ಶಂಕರ್ ಏನ್ರಿ ಅವನ ಜೊತೆ ಅಷ್ಟೊಂದು ಮಾತಾಡ್ತಿದ್ದೀರಾ ಎಂದ. ಶಂಕರ್, ಏನ್ ಮಾಡೋದು ಪ್ರಸನ್ನ, ನೀವು ಜೂನಿಯರ್ ಆರ್ಟಿಸ್ಟ್ಗೆ ಇವರನ್ನ ಕರೆದು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿಬಿಡ್ತೀರಾ. ಇವರಿಗೆ ಸಿನಿಮಾ ABCDನೂ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಎಂದರು.
ಅದಕ್ಕೆ ಪ್ರಸನ್ನ ವಿಜಯನ ಮುಖ ನೋಡಿ ನಿಮ್ಮನ್ನ ಯಾರು ಯಾವಾಗ ಸೆಲೆಕ್ಟ್ ಮಾಡಿದ್ರು ಎಂದ. ಆಗ ವಿಜಯ್ ಕೈಲಿದ್ದ ಡೇಟ್ ಸ್ಲಿಪ್ ತೋರಿಸಿದ. ಅದನ್ನ ನೋಡಿ ಪ್ರಸನ್ನ ತಲೆಯಾಡಿಸಿದ. ಶಂಕರನ್ನು ನೋಡುತ್ತಾ ನಗುತ್ತಾ ಅವನನ್ನ ಪಕ್ಕಕ್ಕೆ ಕರೆದು ಅವನ ಕಿವಿಯಲ್ಲಿ ಪಿಸಿಗುಟ್ಟಿದ. ಅಯ್ಯೋ, ಅವತ್ತು ಡೈರೆಕ್ಟರ್ ಅವನನ್ನ ಓಡ್ಸಯ್ಯ ಅಂತ ಹೇಳಿದ್ರು. ನಾನು ಅವನಿಗೆ ಸುಮ್ಮನೆ ಅರ್ಟ್ ಆಗ್ಬಾರ್ದು ಅಂತ ಯಾವುದೋ ಒಂದು ಡೇಟ್ ಬರ್ಕೊಟ್ಟಿದ್ದೆ. ಅವನಿಗೆ ಅದರಲ್ಲಿ ಲೊಕೇಶನ್ನು ಬರ್ದಿರ್ಲಿಲ್ಲ, ಇವನ್ನ ಒಳಗಡೆ ಬಿಡಿ ಅಂತಾನೂ ಬರ್ದಿರ್ಲಿಲ್ಲ, ನನ್ನ ಫೋನ್ ನಂಬರು ಬರ್ದಿರ್ಲಿಲ್ಲ. ಇವನಿಗೆ ಮೊದಲನೇದಾಗಿ ನಾವೆಲ್ಲಿ ಶೂಟಿಂಗ್ ಮಾಡ್ತಿದೀವಿ ಅನ್ನೋದು ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿವರೆಗೂ ಹುಡುಕೊಂಡು ಬಂದು ಈ ಚೀಟಿಯನ್ನ ಸ್ಟುಡಿಯೋ ಗೇಟ್ ಕೀಪರ್ಗೆ ತೋರಿಸಿ ಒಳಗಡೆ ಬಂದು ನಿಮ್ ತಲೆ ತಿಂದು ಇಲ್ಲಿದ್ದಾನೆ ಅಂದ್ರೆ ಭಾರಿ ಅಸಾಮಿನೇ ಇವನು ಎಂದು ನಕ್ಕ. ಅವನ ಮಾತು ಕೇಳಿ ಶಂಕರ್, ನೀವು ಮಾಡೋ ಕೆಲಸ ನಮ್ ತಲೆಗೆ ಬರುತ್ತೆ ಪ್ರಸನ್ನ ಸರ್. ನೋಡಿ ಇಲ್ಲಿರೋ ಜೂನಿಯರ್ ಆರ್ಟಿಸ್ಟ್ಗಳು ಇವನು ತಮ್ಮ ಯೂನಿಯನ್ ನವನು ಅಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ನಾನು ನೀನು ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಉಗಿಸ್ಕೋಬೇಕಾಗುತ್ತೆ ಎಂದ. ಅವನ ಮಾತು ಕೇಳಿ ಪ್ರಸನ್ನ ಒಂದು ಕ್ಷಣ ಯೋಚಿಸಿ, ಸರಿ ಅವನು ಇಲ್ಲಿ ಬೇಡ, ಬೇರೆ ಕಡೆ ಹಾಕ್ತೀನಿ ಬಿಡಿ ಎಂದು ಹೇಳಿ ವಿಜಯ್ನ ಬಳಿ ಬಂದು ಆ ಸುತ್ಕಿಯಲ್ಲಿಟ್ಟು ನನ್ನ ಜೊತೆಗೆ ಬಾ, ನೀಗೆ ಈ ಕ್ಯಾರೆಕ್ಟರ್ ಅಲ್ಲ ಬೇರೆ ಕ್ಯಾರೆಕ್ಟರ್ ಇದೆ ಎಂದ. ವಿಜಯ್ ಮಂಕನಂತೆ ತಲೆಯಾಡಿಸಿ ಅವನನ್ನ ಹಿಂಬಾಲಿಸಿದ. ಅಲ್ಲಿಂದ ಕರೆದೊಯ್ದ ಅಸಿಸ್ಟೆಂಟ್ ಪ್ರಸನ್ನ ಅವನನ್ನ ಕಾಸ್ಟ್ಯೂಮರ್ ಬಳಿ ಕರೆದೊಯ್ದು ಇವನಿಗೊಂದು PC ಡ್ರೆಸ್ ಕೊಡು ಎಂದು ಹೇಳಿ ವಿಜಯ್ನತ್ತ ತಿರುಗಿ, ನೋಡು ಅಲ್ಲಿ ನಮ್ಮ ಮೇಕಪ್ನವರು ಇದ್ದಾರೆ, ಅಲ್ಲಿ ಹೋಗಿ ಅವರಿಗೆ ನಾನು ಹೇಳ್ದೆ ಅಂತ ಹೇಳಿ ಒಂದು ಕತ್ರಿ ಮತ್ತು ರೇಂಜರ್ ಇಸ್ಕೊಂಡು ಫಟಾಫಟ್ ಅಂತ ನಿನ್ನ ಗಡ್ಡ ಕಟ್ ಮಾಡಿ ಶೇವ್ ಮಾಡಿಕೊಂಡು ಆಮೇಲೆ ಫಟಾಫಟ್ ಅಂತ ಡ್ರೆಸ್ ಹಾಕ್ಕೊಂಡು ಹಾಗೋ ಅಲ್ಲಿ 50-60 ಜನ PCಗಳು ನಿಂತಿದ್ದಾರಲ್ಲ ಅಲ್ಲಿ ಗನ್ ಹಿಡ್ಕೊಂಡು ನಿಂತ್ಕೋಬೇಕು, ಗೊತ್ತಾಯ್ತಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ತಾನು ಯಾವುದನ್ನ ಬೇಡ ಎಂದು ಉಗಿದು ತನ್ನ ಪ್ರೀತಿಯ ಹೀರೋನಂತಾಗಲು ವರ್ಷಗಟ್ಟಲೆ ಗಡ್ಡ ಬಿಟ್ಟು ಅವನದೇ ಸಿನಿಮಾದಲ್ಲಿ ಅವನ ಜೊತೆ ಆಕ್ಟ್ ಮಾಡಲು ಬಂದಿದ್ದೇನೋ ಅದೆಲ್ಲ ಒಂದೇ ಕ್ಷಣದಲ್ಲಿ ವ್ಯರ್ಥವಾಗಿದ್ದನ್ನ ನೋಡಿ ಭ್ರಮಿಷ್ಠನಂತಾದ ವಿಜಯ. ಅವನ ತಲೆಗೆ ಮಂಕು ಆವರಿಸಿದಂತಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದಂತೆ ಯಾಂತ್ರಿಕವಾಗಿ ಮಾಡಿ ಅಲ್ಲಿದ್ದ PCಗಳ ಗುಂಪಿನಲ್ಲಿ ಹೋಗಿ ಗನ್ ಹಿಡಿದು ವಿಗ್ರಹದಂತೆ ನಿಂತ. ಸಂಜೆ ಶೂಟಿಂಗ್ ಮುಗಿಯುವವರೆಗೂ ಅವನಿಗೆ ಕ್ಯಾಮರಾ ಎಲ್ಲಿದೆ ಎಂಬುದೇ ಕಾಣಿಸಲಿಲ್ಲ. ಕ್ಯಾಮರಾವನ್ನ ನೋಡದೆಯೇ ಗುಂಪಲ್ಲಿ ಕೆಮ್ಮಿ ಉಗುಳಿ ತಾನೇನು ಮಾಡುತ್ತಿದ್ದೇನೆ ಎಂಬುದು ಅವನಿಗೆ ಅರ್ಥವಾಗದೆ ಸಂಜೆಯಾಗುವುದನ್ನೇ ಕಾದಿದ್ದ ವಿಜಯ್ ಅಲ್ಲಿಂದ ಹೊರಬಂದ. ಅಲ್ಲಿನ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಅವನಿಗೆ ಅಲ್ಲಿಂದ ಹೊರಗೆ ಬರುವ ಮುಂಚೆ ತಾನು ಧರಿಸಿದ್ದ ಪೊಲೀಸ್ ಡ್ರೆಸ್ಸನ್ನ ಕಳಚಿಕೊಟ್ಟು ತನ್ನ ಡ್ರೆಸ್ಸನ್ನ ಹಾಕಿಕೊಳ್ಳಬೇಕೆಂಬುದು ಮರೆತು ಹಾಗೆಯೇ ಹೊರಗಡೆ ಬಂದಿದ್ದ. ಹೊರಗಿನ ಸ್ವಚ್ಛ ಗಾಳಿಯನ್ನು ಉಸಿರಾಡಿದ ಅವನಿಗೆ ಅದುವರೆಗೂ ತಾನ್ಯಾವುದೋ ಬಂಧನದಲ್ಲಿ ಬಂದಿಯಾಗಿದ್ದೆ ಅಂತ ಅನಿಸಿತು. ಅಬ್ಬಾ, ಇನ್ನೊಮ್ಮೆ ಇಲ್ಲಿ ಕಾಲಿಡುವುದಿಲ್ಲ, ಹೊರಗಡೆ ಕೂಲಿ ಮಾಡಿಯಾದರೂ ಜೀವನ ಮಾಡುತ್ತೇನೆ, ಇಲ್ಲಿ ಬೇಡ ಎಂದು ನಿರ್ಧರಿಸಿದಾಗ ಅವನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಲಭಿಸಿದಂತಾಯಿತು. ಕಾಲೆಳೆಯುತ್ತಾ ಮನೆಯತ್ತ ಹೊರಟ ಅವನಿಗೆ ಅಲೋ ವಿಜಯ್ ಎಂಬ ಧ್ವನಿ ಕೇಳಿ ತಲೆ ಎತ್ತಿದ. ಎದುರಿಗೆ ಹೊಸ ಪೊಲೀಸ್ ಡ್ರೆಸ್ ಹೊಲಿಸಿಕೊಂಡು ಖುಷಿಯಿದ್ದ ನಿಂತಿದ್ದ ರಾಜೇಶ್ನನ್ನ ನೋಡಿ ಬಲವಂತದ ನಗುನಕ್ಕ. ಅವನು ಅವರ ಮನೆಯಿಂದ ಕೆಳಗಡೆ 3ನೇ ಮನೆ ಆಚೆಗಿರುವ ಗೋಪಾಲಯ್ಯನವರ ಮಗ, ವಿಜಯ್ನ ಸ್ನೇಹಿತನೇ. ಅವನನ್ನ ನೋಡಿ ವಿಜಯ್ ಅಚ್ಚರಿಯಿಂದ, ಅರೆ ರಾಜೇಶ್, ನೀನ್ ಯಾವಾಗ ಪೊಲೀಸ್ ಆದ್ಯೋ ಎಂದು ಕೇಳಿದ. ಅದಕ್ಕೆ ಅವನು ನಗುತ್ತಾ, ಯಾಕಪ್ಪ ನಿನ್ಗೊಬ್ನಿಗ ಪೊಲೀಸ್ ಇಂಟ್ರ್ಯೂ ಬಂದಿತ್ತು ಅನ್ಕೊಂಡ್ಯಾ? ನನಗೂ ಬಂದಿತ್ತಪ್ಪ, ನೀನ್ ನನ್ಗೆ ಹೇಳ್ದೆ ಪೊಲೀಸ್ ಆಗೋದಾದ್ರೆ ನಾನು ಮಾತ್ರ ಆಗ್ಬಾರ್ದಾ ಎಂದ. ಅವನ ಮಾತು ಕೇಳಿ ವಿಜಯನ್ಗೆ ಸಡನ್ ಆಗಿ ತಾನು ಪೊಲೀಸ್ ಡ್ರೆಸ್ನಲ್ಲಿರುವುದು ನೆನಪಾಗಿ ತನ್ನ ಮೈ ನೋಡ್ಕೊಂಡ. ರಾಜೇಶ್ ಮತ್ತೆ ಹೇಳಿದ, ಅಲ್ಲ ಕಣೋ, ಇಷ್ಟು ಒಳ್ಳೆ ಪೊಲೀಸ್ ಕೆಲಸ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದಕ್ಕೆ ನಾನು ನೋಡು ಹೇಗೆ ಹೊಸ ಡ್ರೆಸ್ ಹೊಲ್ಸಾಕೊಂಡಿದ್ದೀನಿ, ನೀನೇನೋ ಯಾವುದೋ ಕಿತ್ತೋಗಿರೋ ಹಳೆ ಡ್ರೆಸ್ ಹಾಕೊಂಡಿದೀಯಾ. ಇದು ನಮ್ಮ ಜೀವನ ಕಣೋ, ನಮ್ಮ ಇಡೀ ಜೀವನವನ್ನ ಇದು ಸಂತೋಷವಾಗಿಡುತ್ತೆ. ನಮ್ಮಿಬ್ಬರ ಅದೃಷ್ಟ ಅನಿಸುತ್ತೆ. ಅಲ್ಲಿ 100 ಜನ ಇಂಟ್ರ್ಯೂ ಬಂದಿದ್ರು ನಮಗೆ ಈ ಕೆಲಸ ಸಿಕ್ಕಿರೋದು. ಮನೆಗೆ ಹೋದ್ಮೇಲೆ ಪಾರ್ಟಿ ಮಾಡೋಣ, ಏನಂತೀಯ? ರಾಜೇಶ್ ಮಾತನಾಡುತ್ತಲೇ ಇದ್ದ. ವಿಜಯ್ ಮಾತ್ರ ತನ್ನ ಸಂದರ್ಶನದ ಆಯ್ಕೆಗೆ ತಾನೇ ಪಶ್ಚಾತ್ತಾಪ ಪಡುತ್ತಾ ಮರಗಟ್ಟಿ ನಿಂತಿದ್ದ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.